ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯತಿಯಲ್ಲಿ ಹೊರಗುತ್ತಿಗೆ ನೌಕರರ ಮೇಲೆ ಅಧಿಕಾರಿಗಳ ದೌರ್ಜನ್ಯ ಆರೋಪ. ನೌಕರರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಬೆದರಿಕೆ ದೂರು. ಮಾಚನೂರು ಗ್ರಾಮದಲ್ಲಿ ಹತ್ತಿ ಮಾರಿದ ಹಣ ಖಾತೆಗೆ ಜಮಾ. ಸೈಬರ್ ಕಳ್ಳರಿಂದ ಖಾತೆ ಕನ್ನ ಸರ್ಕಾರ ಮಧ್ಯಪ್ರವೇಶಿ ನೆರವು ನೀಡಲು ಚಾಮರಸಮಲ್ಲಿ ಪಟೇಲ್ ಒತ್ತಾಯ. ವಿಶ್ವಕರ್ಮ ಸಮಾಜದ ಕುಲಶಾಸ್ತ್ರೀಯ ಅಧ್ಯಯನ ವರದಿ ಅವೈಜ್ಞಾನಿಕ, ಮರು ಅಧ್ಯಯನಕ್ಕೆ ಬ್ರಹ್ಮ ಗಣೇಶ ಆಗ್ರಹ. ಸರ್ಕಾರಿ ನೌಕರರ ಕ್ರೀಡಾಕೂಟ ಸಂಸ್ಕೃತಿಗೆ ಸ್ಪರ್ಧೆಗೆ ನೋಂದಣಿ ಮಾಡಿ ಡಿಸೆಂಬರ್ 21ನೇ ಕೊನೆ ದಿನಾಂಕ. ಜಿಲ್ಲೆಯಲ್ಲಿ ಆಡಳಿತ ವ್ಯವಸ್ಥೆ. ಜಿಲ್ಲಾ ಪಂಚಾಯಿತಿಯಲ್ಲಿ ಕಾನೂನು ನ್ಯಾಯಾಲಯದ ಆದೇಶಗಳು ಹಾಗೂ ಕಾರ್ಮಿಕ ಹಕ್ಕುಗಳಿಗೆ ಮನ್ನಣೆ ಇಲ್ಲದೆ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಗಂಭೀರ ಆರೋಪಗಳು ಕೇಳಿಬಂದಿದೆ. ಸ್ವಚ್ಛ ಭಾರತ್ ಮಿಷನ್, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ನರೇಗಾ ಆಫೀಸ್ ವಸತಿ ಯೋಜನೆ, ಬಿಸಿಎಂ ಸೇರಿದಂತೆ ವಿವಿಧ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ 10 ರಿಂದ 15 ವರ್ಷಕ್ಕೂ ಹೆಚ್ಚು ಕಾಲ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದ ಹೊರಗುತ್ತಿಗೆ ನೌಕರರನ್ನು ಯಾವುದೇ ನೋಟಿಸ್ ಇಲ್ಲದೆ ಸ್ಪಷ್ಟೀಕರಣ ನೀಡದೆ ಕೆಲಸದಿಂದ ವಜಾಗೊಳಿಸಲಾಗಿದೆ ಎಂದು ನೌಕರರ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಜಾ ವಿರುದ್ಧ ನ್ಯಾಯಕ್ಕಾಗಿ ಹೈಕೋರ್ಟ್ ಮೆಟ್ಟಿಲೇರಿದ ನೌಕರರು ಮಧ್ಯಂತರ ಆದೇಶ ಪಡೆದುಕೊಂಡಿದ್ದರು. ಆ ಆದೇಶಗಳನ್ನು ಜಾರಿಗೆ ತರದೆ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ತೋರಿದ್ದಾರೆ ಎನ್ನಲಾಗಿದೆ. ನ್ಯಾಯಾಲಯದ ಆದೇಶದ ಆಧಾರದಲ್ಲಿ ಕೆಲಸಕ್ಕೆ ಮರು ನಿಯೋಜಿಸಬೇಕೆ ಬದಲು ಅದೇ ಹುದ್ದೆಗಳಿಗೆ ಹೊಸ ನೇಮಕಾತಿಗೆ ಪ್ರಕಟಣೆ ಹೊರಡಿಸುವುದು ಕೋರ್ಟ್ ನೀಡಿದ ಆದೇಶ ಉಲ್ಲಂಘನೆ ಮಾಡಿದ್ದಾರೆ ಎಂದು ನೊಂದ ಸಿಬ್ಬಂದಿಗಳು ಆರೋಪಿಸಿದ್ದಾರೆ. ಇನ್ನು ಆತಂಕಕಾರಿ ಅಂಶವೇನೆಂದರೆ ನ್ಯಾಯಾಲಯದ ಮೊರೆ ಹೋದ ನೌಕರರನ್ನು ಮೌನಗೊಳಿಸಲು ಉದ್ದೇಶದಿಂದ ಸುಳ್ಳು ಆರೋಪ ಹೊರಿಸಿ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಅಧಿಕಾರಿಗಳು ಒತ್ತಡ ಹೇರಿದ್ದಾರೆ ಎಂಬುದು. ಕೆಲ ನೌಕರರಿಗೆ ರಾತ್ರಿ ವೇಳೆಯಲ್ಲಿ ಪೊಲೀಸ್ ನಿರ್ಬಂಧಗಳೊಂದಿಗೆ ಮನೆಗಳಿಗೆ ತೆರಳಿ ನೋಟಿಸ್ ಅಂಟಿಸುವುದು, ಜಿಪಿಎಸ್ ಫೋಟೋ ಮತ್ತು ವಿಡಿಯೋ ಚಿತ್ರಗಳನ್ನು ಮಾಡುವ ಮೂಲಕ ಹೆದರಿಕೆ ಉಂಟು ಮಾಡಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ನ್ಯಾಯಾಲಯಕ್ಕೆ ಹೋದರೆ ಜಮೀನಿಲ್ಲದಂತೆ ಜೈಲಿಗೆ ಹಾಕಿದ್ದೇವೆ ಎಂಬ ಬೆದರಿಕೆಗಳನ್ನು ಕೇಳಿಬರುತ್ತಿವೆ ಎಂದು ಸಿಬ್ಬಂದಿಗಳು ದೂರಿದ್ದಾರೆ. 15 ವರ್ಷಕ್ಕೂ ಅಧಿಕ ಕಾಲ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಕಾರ್ಯನಿರ್ವಹಿಸಿದ್ದ ಸಮಾಲೋಚಕರನ್ನು ಏಕಾಏಕಿ ವಜಾಗೊಳಿಸಲಾಗಿದ್ದು, ಅವರ ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಮರು ನಿಯೋಜನೆ ನೀಡುವಂತೆ ಮಧ್ಯಂತರ ಆದೇಶ ತಂದರು. ಅದನ್ನು ಪಾಲಿಸದೆ ಅದೇ ಹುದ್ದೆಗಳಿಗೆ ಹೊಸ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವುದು ನ್ಯಾಯಾಲಯದ ಆದೇಶಕ್ಕೆ ನೇರ ಸವಾಲಾಗಿದೆ ಎಂದು ಆರೋಪಿಸಲಾಗಿದೆ. ಜಿಲ್ಲಾ ಪಂಚಾಯತ್ ಕಚೇರಿಯ ಇನ್ವಾರ್ಡ್ ಹಾಗೂ ಜಾಯಿಂಟ್ ವಾರ್ಡ್ ಶಾಲೆಗಳು ವಜಾಗೊಂಡು ನೌಕರರ ಮನವಿಗಳು ಮತ್ತು ಹೈಕೋರ್ಟ್ ಆದೇಶಗಳನ್ನು ಸ್ವೀಕರಿಸಲು ನಿರಾಕರಿಸುತ್ತೇವೆ. ಅಂಚೆ ಮೂಲಕ ಕಳಿಸಿದ ದಾಖಲೆಗಳನ್ನು ತಪ್ಪು ವಿಳಾಸ ಅಥವಾ ಬೇರೆ ಹೆಸರಿನ ನೆಪದಲ್ಲಿ ವಾಪಸ್ ಕಳಿಸಲಾಗುತ್ತಿದೆ ಎಂದು ಆರೋಪವು ಹೊರಬಿದ್ದಿದೆ. ಇದರಿಂದ ನ್ಯಾಯ ಪಡೆಯುವ ಎಲ್ಲಾ ದಾರಿಗಳನ್ನು ಅಧಿಕಾರಿಗಳು ಮುಚ್ಚಿದ್ದಾರೆ ಎಂಬ ಗಂಭೀರ ಪ್ರಶ್ನೆಗಳು ಉದ್ಭವಿಸಿದೆ. ಈ ಎಲ್ಲ ಘಟನೆಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದು, ಯೋಜನಾ ನಿರ್ದೇಶಕ ಶರಣಬಸವ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಾರ್ಯಪಾಲಕ ಅಭಿಯಂತ ನಾಗೇಶ್ ಸೇರಿದಂತೆ ಕೆಲ ಹಿರಿಯ ಅಧಿಕಾರಿಗಳು ವಿರುದ್ಧ ಹೊರಗುತ್ತಿಗೆ ನೌಕರರ ನೇರ ಆರೋಪಗಳನ್ನು ಮಾಡಿದ್ದಾರೆ. ಜಿಲ್ಲಾ ಪಂಚಾಯತಿಯಲ್ಲಿ ನಡೆಯುತ್ತಿರುವುದು ಈ ಘಟನೆಗಳು ಆಡಳಿತ ವ್ಯವಸ್ಥೆಯ ಮೇಲೆ ಜನರ ವಿಶ್ವಾಸಕ್ಕೆ ಗಂಭೀರ ಧಕ್ಕೆ ತಂದಿದ್ದು, ಈ ಕುರಿತು ರಾಜ್ಯ ಸರ್ಕಾರ ಮತ್ತು ಉನ್ನತ ಅಧಿಕಾರಿಗಳು ತಕ್ಷಣ ಹಸ್ತಕ್ಷೇಪ ಮಾಡಿ ಸತ್ಯಾಸತ್ಯಕ್ಕೆ ಪರಿಶೀಲನೆ ನೊಂದ ನೌಕರರಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯ ಸಾರ್ವಜನಿಕರ ವಲಯದಿಂದ ಕೇಳಿಬರುತ್ತಿದೆ. 15 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ ನಮ್ಮನ್ನು ಏಕಾಏಕಿ ಕೆಲಸದಿಂದ ತೆಗೆದು ಹಾಕಲಾಗಿದೆ. ಕುಟುಂಬದ ನಿರ್ವಹಣೆ ಅಸಾಧ್ಯವಾಗಿದೆ. ಮನೆ ಮುಂದೆ ಯಾರಾದರೂ ಬಂದರೂ ನೋಟಿಸ್ ತಂದಿರಬಹುದೆಂದು ಭಯದಲ್ಲಿ ಬದುಕಬೇಕಾಗಿ ಸ್ಥಿತಿ ಬಂದಿದೆ. ಪ್ರಜ್ಞಾವಂತ ಜನಪ್ರತಿನಿಧಿಗಳು, ಕಾರ್ಮಿಕ ಸಂಘಟನೆಗಳು ಮಧ್ಯಪ್ರವೇಶಿ ನಮಗೆ ನ್ಯಾಯ ಒದಗಿಸಬೇಕೆಂದು ಹೆಸರು ಬಹಿರಂಗಪಡಿಸದ ನೊಂದ ಸಿಬ್ಬಂದಿ ಮನವಿ ಮಾಡಿದ್ದಾರೆ. ಸಿರವಾರ ತಾಲೂಕಿನ ಮಾಚನೂರು ಗ್ರಾಮದ ರೈತ ಮಹಿಳೆ ಜ್ಯೋತಿಯವರಿಗೆ ಹತ್ತಿ ಮಾರಾಟ ಮಾಡಿದ್ದ ಹಣವನ್ನು ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದರು. ಅವರ ಖಾತೆಗೆ ಕನ್ನ ಹಾಕಿದ್ದು ಸೈಬರ್ ವಂಚನೆ ಪ್ರಕರಣ ದಾಖಲಾಗಿದೆ. ಹಣ ಮರಳಿ ಬರುವವರೆಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆರ್ಥಿಕ ನೆರವು ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾದ ಅಧ್ಯಕ್ಷ ಚಾಮರಸಮಲ್ಲಿ ಪಟೇಲ್ ಆಗ್ರಹಿಸಿದರು. ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನವೆಂಬರ್ ತಿಂಗಳಲ್ಲಿ ಬೆಳೆದ ಹತ್ತಿಯನ್ನು ಮಾರಾಟ ಮಾಡಿದ್ದು, ಕಾಟನ್ ಕಾರ್ಪೊರೇಷನ್ ನಿಂದ ಖರೀದಿಸಿದ ಹತ್ತಿಗೆ 6,70,722 ರೂಪಾಯಿಗಳನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿತ್ತು. ನವೆಂಬರ್ 23ರಂದು ಬ್ಯಾಂಕಿನಲ್ಲಿದ್ದ ಹಣವನ್ನು ಸೈಬರ್ ವಂಚಕರು 7 ಖಾತೆಗೆ ವರ್ಗಾಯಿಸಿಕೊಂಡಿದ್ದಾರೆ. ಬ್ಯಾಂಕ್ ಖಾತೆ ಸಹಿತ ಸುರಕ್ಷಿತವಾಗಿಲ್ಲ ಎಂಬುದು ಬಹಿರಂಗಗೊಂಡಿದೆ. ಯಾರೊಂದಿಗೆ ಹತ್ತಿ ಮಾರಾಟ ಹಣ ಪಾವತಿಸಿರುವ ಕುರಿತು ಮಾಹಿತಿ ಹಂಚಿಕೊಳ್ಳದೆ ಇದ್ದರೂ ಹೊರ ರಾಜ್ಯದ 7 ಜನರ ಹಣ ಜಮಾ ಆಗಿದೆ. ಕುರಿತು ಮನವಿ ಪಟ್ಟಣದ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಸಹ ಭೇಟಿ ಮಾಡಿ ಚರ್ಚಿಸಲಾಗಿದೆ. ಬ್ಯಾಂಕ್ ಖಾತೆಯಲ್ಲಿದ್ದ ಹಣ ಕದ್ದಿರುವ ಕುರಿತು ಕ್ರಮಕ್ಕೆ ಮುಂದಾಗಬೇಕೆಂದು ಮನವಿ ಮಾಡಲಾಗಿದೆ. ಪ್ರತಿದಿನ 60,000 ರೂಪಾಯಿ ಸೈಬರ್ ವಂಚಕ ಪ್ರಕರಣಗಳು ನಡೆಯುತ್ತಿರುವುದು ತಡೆಯಲು ಸರ್ಕಾರಗಳು ಮುಂದಾಗುತ್ತಿಲ್ಲ. ಕೂಡಲೇ ರೈತ ಮಹಿಳೆಗೆ ಆರ್ಥಿಕ ನೆರವು ನೀಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಧ್ಯಪ್ರವೇಶಿಸಬೇಕು. ಹಣ ಮರಳಿ ಬರುವವರೆಗೂ 6 ಲಕ್ಷ ನೀಡಬೇಕು. ಹಣ ಬಂದ ನಂತರ ಸರ್ಕಾರವೇ ಹಣ ಪಡೆಯಲಿ ಎಂದು ಆಗ್ರಹಿಸಿದರು. ಸಿರವಾರ, ಮಾನ್ವಿ ಮತ್ತು ದೇವದುರ್ಗ ತಾಲೂಕಿನಲ್ಲಿ ಈಗಾಗಲೇ ಫಸಲ್ ಬಿಮಾ ಯೋಜನೆ ಪರಿಹಾರ ಹಣವನ್ನು ಸಹ ಬೇರೆಯವರಿಗೆ ಖಾತೆಗೆ ಜಮಾ ಮಾಡಲಾಗಿರುವ ಪ್ರಕರಣ ತನಿಖೆ
ತನಿಖೆಯಲ್ಲಿದೆ. ರೈತರು ವರ್ಷವಿಡೀ ದುಡಿದು ಬರುವ ಹಣಕ್ಕೂ ಭದ್ರತೆಯಿಲ್ಲದೆ ಹೋದರೆ ವ್ಯವಹರಿಸುವುದೇ ಹೇಗೆ ಎಂಬ ಪ್ರಶ್ನಿಸಿದರು ಸೈಬರ್ ಪೊಲೀಸರು. ತನಿಖೆ ಪ್ರಾರಂಭಿಸಿದ್ದಾರೆ. ಕೂಡಲೇ ಹತ್ತಿ ಖರೀದಿ ಕೇಂದ್ರದಿಂದ ಮಾರಾಟ ಮಾಡಲಾಗಿರುವ ಹತ್ತಿ ಖರೀದಿಸಿದ ಹಣ ಲಪಟಾಯಿಸುವ ವ್ಯವಸ್ಥಿತ ಜಾಲ ಕಾರ್ಯನಿರ್ವಹಿಸುತ್ತಿರುವ ಸಂಶಯಗಳಾಗಿವೆ. ಕೂಡಲೇ ಕೆನರಾ ಬ್ಯಾಂಕ್ ಹಾಗೂ ಅಧಿಕಾರಿಗಳು ಸೈಬರ್ ವಂಚನೆ ತಡೆಯಲು ಮುಂದಾಗಬೇಕೆಂದರು. ವ್ಯಕ್ತಿಯೊಬ್ಬರು ವೈಯಕ್ತಿಕ ಮಾಹಿತಿ ಸೋರಿಕೆಯಾಗಿರುವ ರೈತರಿಗೆ ವಂಚನೆಯಾಗಿದೆ ಎಂದರು. ಬೆಂಬಲ ಬೆಲೆಯಲ್ಲಿ ಹತ್ತಿ ಖರೀದಿ ಮಾಡ್ತಾ ಇದೆ. ಶಿರವಾರ ತಾಲೂಕಿನ ಮಾಸನೂರು ಗ್ರಾಮದಲ್ಲಿ ಒಬ್ಬ ರೈತ ಮಹಿಳೆ ಹತ್ತಿ ಕೇಂದ್ರಕ್ಕೆ ಹತ್ತಿ ಮಾರಾಟ ಮಾಡಿದ್ದಾರೆ. 6 ಲಕ್ಷಕ್ಕೂ ಅಧಿಕ ದುಡ್ಡು ಅವ್ರ ಖಾತೆಗೆ ಜಮಾ ಇದೆ. ಆ ಮಹಿಳೆ ಖಾತೆ ಒಂದು ದಿವಸ ತಡ ಆಗಿದೆ ಹೋಗಿ ತಗೊಳ್ಳಕ್ಕೆ. ಆ ದುಡ್ಡು ಬೇರೆಯವರು ಖಾತೆಗೆ ಹೋಗಿತ್ತು. ಒಂದು 4-5 ಖಾತೆಗಳಿಗೆ ವಿಚಿತ್ರ. ಅದು ಹೆಂಗ ಹೋಯ್ತು ಹೆಂಗಿಲ್ಲ. ಕೆನರಾ ಬ್ಯಾಂಕ್ ಮಾನ್ವಿ ಖಾತೆಯಿಂದ ಅಷ್ಟು ದುಡ್ಡು ಎತ್ಬಿಟ್ಟಿದೆ. ಈ ಬಗ್ಗೆ ಅವ್ರು ಹೋಗಿ ಕೇಳಿದ್ರೆ ಇಲ್ಲ ನಿಮ್ ದುಡ್ಡು ತಕೊಂಡ್ಬಿಟ್ಟಾರ ಆನ್ಲೈನ್. ಇದು ಅವರಿಗೆ ಇದಾದ್ಮೇಲೆ ನಂತರ ಏನ್ ಮಾಡ್ಬೇಕು ಅಂದಾಗ ಅನಿವಾರ್ಯವಾಗಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಇಲ್ಲಿ ರಾಯಚೂರಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತಾರೆ. ನಂತರ ನಮ್ಮ ನಾಲೆಜಿಗೆ ಬಂತು. ನಮ್ಮ ನಾಲೆಜಿಗೆ ಬಂದಲ್ಲಿ ನಾವು ಕೆನರಾ ಬ್ಯಾಂಕಿನ ಮುಖ್ಯಸ್ಥರನ್ನ ಸಂಪರ್ಕ ಮಾಡಿದ್ದೀವಿ ರಾಯಚೂರಲ್ಲಿ. ಹೌದು ಆಗಿದೆ, ಅದು ನಾವು ಸೈಬರ್ ಸೆಲ್ಗೆ ಕೊಟ್ಟಿದ್ದೀವಿ, ತನಿಖೆ ನಡೀತದೆ, ತನಿಖೆ ಆದಮೇಲೆ ಗೊತ್ತಾಗ್ತದೆ ಅಂತ ಹೇಳಿದರು. ಹಿಂಗಾದ್ರೆ ರೈತರ ಪರಿಸ್ಥಿತಿ ಬ್ಯಾಂಕಿನ ಹೆಸರು ಕೆಡ್ತದಲ್ಲ, ಏನ್ ಮಾಡಕ್ಕಾಗಲ್ಲ ರೀ. ಪ್ರತಿ ದಿವಸ 60,000 ಕೇಸ್ಗಳು ಇಡೀ ದೇಶದಲ್ಲಿ ಇಂಥ ಕೇಸ್ಗಳು ನಡೀತಾವ ಅಂತ ಹೇಳಿದ್ರು. 60,000 ಪ್ರತಿದಿನ. ಅದು ನಮಗೇನು ಅವ್ರು ಕೆಲವರು ಹೇಳೋ ಪೈಕಿ ಅವ್ರು ಇಲ್ಲಿಯವ್ರಲ್ಲೇ ಪ್ರದೇಶದಿಂದನೇ ದುಡ್ಡು ಇರ್ತಾರ ಅಂತ ಕೆಲವರು ಹೇಳ್ತಾರೆ. ಅದೆಷ್ಟು ನಿಜ ಇದ್ದು ಗೊತ್ತಿಲ್ಲ. ತನಿಖೆ ಆದ್ಮೇಲೆ ಅದು ಗೊತ್ತಾಗ್ತದೆ. ಆದ್ರೆ ಈಗ ಆ ರೈತ ಮಹಿಳೆಯ ಪರಿಸ್ಥಿತಿ ಏನು? ಈಗ ಸಾಲ ಮಾಡಿ ಗೊಬ್ಬರ ಎಣ್ಣೆ ಎಲ್ಲ ತಂದಿರ್ತಾರೆ, ಕೂಲಿ ನಾಲಿ ಅಷ್ಟು ತನ್ನ ಹತ್ತಿ ಎಲ್ಲ ಮಾರಾಟ ಮಾಡಿದ್ದೆಲ್ಲ ದುಡ್ಡು ಬ್ಯಾಂಕಿಗೆ ಒಯ್ದು 1 ನಯ ಪೈಸೆ ಆಯಮ್ಮಗೆ ಕೈಗೆ ಬಂದಿಲ್ಲ. 1 ನಯ ಪೈಸೆ ಕೂಡ ಕೈಗೆ ಬಂದಿಲ್ಲ. ನಾವು ಕೇಳಿದ್ವಿ ಬ್ಯಾಂಕಿನವ್ರಿಗೆ, ನೀವು ತನಿಖೆ ಮಾಡಿದ್ರಿ, ತರಿಸ್ತೀರಿ, ಇದು ಮಾಡಿದ್ರಿ, ಸದ್ಯ ಏನಂತಂದ್ರೆ ನಿಮ್ಮ ಏನೋ ಒಂದು ಬ್ಯಾಂಕಿನಿಂದ ಅಮೌಂಟ್ ದುಡ್ಡು ಕೊಡೋ ವ್ಯವಸ್ಥೆ ಮಾಡಿ ಬಂದ ಮೇಲೆ ನೀವೇ ತಗೊಳ್ರಿ, ಇನ್ವೆಸ್ಟಿಗೇಷನ್ ಮಾಡಿ ಬರ್ತಾವಂತ ವಿಶ್ವಾಸ ಐತೆ ಅಂತ ಹೇಳ್ತಾರ. ಬಂದ ಮೇಲೆ ನೀವು ತಗೊಳ್ರಿ ಅಂದ್ರೆ ಇಲ್ಲ, ಆ ಪ್ರೊವಿಷನ್ ಇಲ್ಲ, ಆ ಪ್ರೊವಿಷನ್ ಇಲ್ಲ ನಮ್ಮಲ್ಲಿ ಅಂತ ಕೊಡೋದು. ನಾವು ಕೇಸ್ ಮಾಡಿದ್ದೀವಿ. ವಂಚನೆಗೆ ಒಳಗಾದ ರೈತ ಮಹಿಳೆ ಜ್ಯೋತಿ ಮಾತನಾಡಿ, ಹತ್ತಿ ಮಾರಾಟ ಮಾಡಿದ ಹಣ ಬ್ಯಾಂಕ್ ಖಾತೆಯಿಂದಲೇ ಅನ್ಯರ ಖಾತೆಗೆ ವರ್ಗಾವಣೆ ಆಗಿದೆ. 7 ಖಾತೆಗೆ ಹಣ ವರ್ಗಾವಣೆ ಆಗಿದ್ದು ಯಾವುದೇ OTP ಬಂದಿಲ್ಲ, ಮೊಬೈಲ್ ಸಹ ಇಲ್ಲ. ಆದರೂ ಸೈಬರ್ ವಂಚನೆಯಾಗಿದೆ. ಸಾಲಗಾರರು ನಿತ್ಯವೂ ಮನೆ ಬರುತ್ತಿದ್ದ ಹಣ ನೀಡುವಂತೆ ಒತ್ತಾಯಿಸಿದ್ದಾರೆ. ಆದರೆ ಬ್ಯಾಂಕ್ ಖಾತೆ ಖಾಲಿಯಾಗಿದೆ. ಪೊಲೀಸರು ನೆರವಿಗೆ ಬಂದು ರಕ್ಷಿಸಬೇಕೆಂದು ಮನವಿ ಮಾಡಿದ್ದಾರೆ. ಅದು ನೈಟ್ 12 ಗಂಟೆಗೆ ಆಗಿದಾವೆ ಅಂತ ಹೇಳಿದ್ರು. ಅಮೌಂಟ್ ಕಟ್ ಆಗಿದಾವೆ. 12 ಗಂಟೆಗೆ ನಾವು ನೈಟ್ ಫೋನ್ ಚಾರ್ಜ್ ಗಿಟ್ ಮಾಡ್ಕೊಂಡು ಬೆಳಗ್ಗೆ ತನಕ ಫೋನೇ ಟಚ್ ಮಾಡೋದಿಲ್ಲ ರೀ. ಅದು 20ನೇ ತಾರೀಕಿಗೆ ಅಮೌಂಟ್ ಹಾಕಿದ್ದಾರೆ ಹತ್ತಿ ಕಾಟನ್ ರೀ. 22 ಚೆಕ್ ಮಾಡಿದೀವಿ, ಇದಾವೆ ಅಮೌಂಟ್. 23ಕ್ಕೆ ಕಟ್ ಆಗಿದಾವೆ. 22 ನೈಟ್ ಅಂದ್ರೆ 23ಕ್ಕೆ ಕಟ್ ಆಗಿದಾವೆ. ಯಾವ ತಿಂಗಳು? ನವೆಂಬರ್ 22ಕ್ಕೆ ಜಮಾ ಆಗಿದೆ. 23ಕ್ಕೆ ಅಮೌಂಟ್ ಕಟ್ ಆಗಿದಾವೆ. ಇಲ್ಲ, ಅವರು ನಿರಂತರವಾಗಿ ಓಡಾಡಕತ್ತಾರ. ತನಿಖೆ ಮಾಡ್ತೀವಿ, ಕಾನೂನು ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದೆ. ಇಲ್ಲಿ ಸೈಬರ್ ಅವಾಗ ಮಾಡಿಸಿದ್ದು ಸರ್. ಅದರಲ್ಲಿ ಅಪ್ಪನ ಆಧಾರ್ ಕಾರ್ಡ್ ಫೋನ್ ನಂಬರ್ ಲಿಂಕ್ ಇರೋದ್ರಿಂದ ರೀ, ಇಲ್ಲಿ ಮದುವೆ ಆಗಿ ಬಂದ್ಮೇಲೆ ಇವರ ಆಧಾರ್ ಕಾರ್ಡ್ ಫೋನ್ ನಂಬರ್ ಇನ್ನು ಟ್ರಾನ್ಸಾಕ್ಷನ್ ಏನಿಲ್ಲ ರೀ. ATM ಇಲ್ಲ, ಫೋನ್ ಪೇ ಇಲ್ಲ, ಯಾವುದೇ ರೀತಿಯಿಂದ ನೆಟ್ ಬ್ಯಾಂಕಿಂಗ್ ಇಲ್ಲದೆ ಅಮೌಂಟ್ ಕಟ್ ಆಗಲ್ಲ ಅಂತ ಸೈಬರ್ ನಮ್ಗೆ ಅದನ್ನು ಗೊತ್ತಿರಲಿಲ್ಲ ರೀ. ಸೈಬರ್ ಪೊಲೀಸರು ಹೇಳಿದ್ಮೇಲೆ ನೆಟ್ ಬ್ಯಾಂಕಿಂಗ್ ಇದ್ರೆ ಮಾತ್ರ ಅಮೌಂಟ್ ಕಟ್ ಆಗ್ತಾವ ಅಂತ ಹೇಳಿದ್ವಿ. ನಾವು ನೆಟ್ ಬ್ಯಾಂಕಿಂಗ್ ಅರ್ಜಿನೇ ಕೊಟ್ಟಿಲ್ಲ, ಮತ್ತೆ ಅವ್ರು ಯಾವ ಥರ ಆಕ್ಸೆಪ್ಟ್ ಮಾಡಿದ್ರು ಅಂತ ಗೊತ್ತಾಗುತ್ತೆ.
ನಾವು ನನ್ನ ಪರ್ಮಿಷನ್ ಇಲ್ಲದೆ ಅವ್ರು ನನ್ನ ಅಕೌಂಟಿಗೆ ಅಂತ ನೆಟ್ ಬ್ಯಾಂಕಿಂಗ್ ಕೊಟ್ರು ಅಂತ ನಮ್ದು ನೆಟ್ ಬ್ಯಾಂಕಿಂಗ್ ಇಲ್ಲದೆ ಅಂತ ಅಮೌಂಟ್ ಅಂತೂ ಕಟ್ಟಾಗಲ್ಲ. ಬ್ಯಾಂಕ್ನವ್ರದ್ದೇ ಇದರಲ್ಲಿ ಏನಾದರೂ ಇನ್ವಾಲ್ವ್ಮೆಂಟ್ ಇದೆಯಾ ಅಂತ ನಮ್ದು. ಈ ಲೀಡ್ ಬ್ಯಾಂಕಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಲೀಡ್ ಬ್ಯಾಂಕ್ ಮಾಡಿದ್ರು. ಲೀಡ್ ಬ್ಯಾಂಕ್ನವ್ರು ಏನು ಹೇಳಿದ್ರು? ಅವರು ತನಿಖೆ ಸೈಬರ್ ತನಿಖೆ ಮಾಡಿದ್ಮೇಲೆ ಅದೇನಾದ್ರು ರಿಪೋರ್ಟ್ ಮೇಲ್ ಮಾಡ್ತೀವೋ ಮೇಲ್ ಮಾಡಿದ್ಮೇಲೆ ನಾವು ರಿಪೋರ್ಟ್ ತಗೊಂಡು ಸೈಬರ್ದಲ್ಲಿ FIR ಆಗಿದೆ. ಸೈಬರ್ದಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಅವರು ಎಂಕ್ವೈರಿ ಮಾಡ್ತಾ ಇದ್ದಾರೆ, ಸಂಪೂರ್ಣ ಆಗಿಲ್ಲ, ಎಂಕ್ವೈರಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮಲ್ಲಣ್ಣ ದಿನ್ನಿ, ಗೋವಿಂದ ನಾಯಕ್, ಶರಣಪ್ಪ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ಲಿಯೋ ಮತ್ತು ಶೈನ್ 100 DX ವಿಶೇಷ ಡಿಸ್ಕೌಂಟ್. ಆಕ್ಟಿವಾ 110 ಸ್ಮಾರ್ಟ್, ಆಕ್ಟಿವಾ 120 ಸ್ಮಾರ್ಟ್, ಸ್ಮಾರ್ಟ್ ಕೀ ತಂತ್ರಜ್ಞಾನದ ಜೊತೆಗೆ ಸೂಪರ್ ಆಫರ್. ಡಿಯೋ 110 ಮತ್ತು ಡಿಯೋ 125 ಸ್ಮಾರ್ಟ್ ಕೀಸ್ ನೊಂದಿಗೆ ಯುವಕರ ಫೇವರೇಟ್ ಸ್ಕೂಟರ್ಗಳಿಗೆ ಭಾರಿ ಲಾಭ. ಗಿಫ್ಟ್ಗಳು ಫ್ರೀ. ಮಿಕ್ಸರ್, ಐರನ್ ಬಾಕ್ಸ್ ಹಾಗೂ ಹೆಲ್ಮೆಟ್ ಸೇರಿದಂತೆ ಅನೇಕ ಗಿಫ್ಟ್ಗಳು ಉಚಿತ. ಇನ್ನು ಕೇಳಿ, SB 160 ಹಾಗೂ ಆರ್ನೆಟ್ ಬೈಕ್ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್. ಈ ಸ್ಮಾರ್ಟ್ ಆಫರ್ಗಳು ಲಭ್ಯವಾಗಿರುವುದು ರಾಯಚೂರು ಸೇರಿ ಮಾನವಿ, ದೇವದುರ್ಗ, ಸಿರವಾರ ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ವಿಶ್ವಕರ್ಮ ಸಮಾಜದ ಕುಲಶಾಸ್ತ್ರ ಅಧ್ಯಯನ ವರದಿ ಅವೈಜ್ಞಾನಿಕವಾಗಿದ್ದು ಮರು ಅಧ್ಯಯನ ನಡೆಸಲು ವಿಶ್ವಕರ್ಮ ಮಹಾಸಭಾ ಅಧ್ಯಕ್ಷ ಬ್ರಹ್ಮ ಗಣೇಶ್ ಆಗ್ರಹಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಿಶ್ವಕರ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರುವಂತೆ ತರ ಹೋರಾಟ ನಡೆಸುತ್ತಿದ್ದರಿಂದ ಸರ್ಕಾರ ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ DC ನಂಜುಂಡ ಸೇರಿ 3 ಜನರ ತಂಡದಿಂದ ಕುಲಶಾಸ್ತ್ರೀಯ ಅಧ್ಯಯನಕ್ಕೆ ಜವಾಬ್ದಾರಿ ವಹಿಸಿತ್ತು. 41ನೇ ಉಪಜಾತಿ ಪಂಗಡಗಳನ್ನು ಒಳಗೊಂಡಿರುವ ವಿಶ್ವಕರ್ಮ ಸಮಾಜದ ಜನಸಂಖ್ಯೆ, ಆಚರಣೆ, ಹಿಂದುಳಿಯುವಿಕೆ ಸೇರಿ ಕುಲ ಕುಸುಬು ಕುರಿತು ಮಾಹಿತಿಯನ್ನು ನೀಡಲಾಗಿತ್ತು. ಕುಲಶಾಸ್ತ್ರೀಯ ಅಧ್ಯಯನ ತಂಡ ರಾಜ್ಯದ ಜಿಲ್ಲೆಗೂ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿ 900 ಪುಟಗಳ ವರದಿಯನ್ನು ನೀಡಿದೆ. ಆದರೆ ವಿಶ್ವಕರ್ಮ ಕಸುಬುಗಳಿಗೆ ಕೈಗಾರಿಕೆ ಮಾನ್ಯತೆ ನೀಡಬೇಕೆನ್ನುವ ಶಿಫಾರಸಿನೊಂದಿಗೆ ವರದಿಯಲ್ಲಿ ಸಮಾಜದ ಹಿಂದುಳಿಕೆ ಕುರಿತು ಅವೈಜ್ಞಾನಿಕ ಸ್ಪಷ್ಟತೆಯನ್ನು ನೀಡಿದೆ. ಸಮಾಜಕ್ಕೆ ಮಾರಕವಾದ ಅಂಶಗಳನ್ನು ತಂಡ ನೀಡಿದೆ. ಬಡಿಗೆತನ, ಕಮ್ಮಾರಿಗೆ ಸೇರಿದಂತೆ ಕಲಾ ಕಸುಬುಗಳು ನಡೆಸುತ್ತಿರುವ ಆಳ ಅಗಲ ಅರ್ಥೈಸಿಕೊಳ್ಳದಿರುವುದು, ವಿಷಯದೈನಿಕ ಯಾವುದೇ ಒತ್ತಡಕ್ಕೆ ಮಣಿದು ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿಯುವಿಕೆಯ ಮೇಲೆ ಬೆಳಕು ಚೆಲ್ಲದೆ ವಿರುದ್ಧಿಯನ್ನು ಮಾತ್ರ ಪರಿಗಣಿಸುವುದರಿಂದ ಮುಂದಿನ ಅನ್ಯಾಯವಾಗಲಿದೆ. ಸರ್ಕಾರ ಕೂಡಲೇ ಕುಲಶಾಸ್ತ್ರೀಯ ಅಧ್ಯಯನ ವರದಿಯನ್ನು ತಿರಸ್ಕರಿಸಿ ಮರು ಅಧ್ಯಯನಕ್ಕೆ ಆದೇಶಿಸಬೇಕೆಂದು ಒತ್ತಾಯಿಸಿದರು. ಜನವರಿಯಿಂದ ಅಮರಶಿಲ್ಪಿ ಜಕಣಾಚಾರಿ ಜಯಂತಿಯನ್ನು ಈ ಬಾರಿ ಜನವರಿ 3ರಂದು ಆಚರಿಸಲು ನಿರ್ಧರಿಸಲಾಗಿದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು. ದೇಶದ ನಾಡಿನಾದ್ಯಂತ ಸಂಸ್ಕೃತಿಯಲ್ಲೇ ಎತ್ತಿರತಕ್ಕಂಥ ಒಂದು ಸಮಾಜ. ಯಾರೊಬ್ಬ ಮನುಷ್ಯ ತನ್ನ ಜೀವನವನ್ನು ನಡೆಸಬೇಕಾದ್ರೆ ಈ ನಮ್ಮ ವಿಶ್ವಕರ್ಮ ಸಮಾಜದ ಕೆಲಸ ಅತ್ಯವಶ್ಯಕ. ನಾವು 5 ಕಸುಬುಗಳನ್ನ ಮಾಡಿ ಬೇರೆಲ್ಲ ಜನಾಂಗದವರ ಅವರ ದೈನಂದಿನ ಪ್ರವೃತ್ತಿಯಲ್ಲಿ ನಾವು ಇರಲೇಬೇಕಾಗಿರ್ತಕ್ಕಂಥ ಸಮಾಜ. ಇಂಥ ಸಮಾಜಗಳಿಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ಔದ್ಯೋಗಿಕ ಸಂಕಷ್ಟದಲ್ಲಿ ಹೋರಾಡ್ತಾ ಇದ್ದೀವಿ. ಆ ಸಂಕಷ್ಟದಲ್ಲಿ ಬದುಕಲು ಕೂಡ ಇಂದಿನ ದಿನಗಳಲ್ಲಿ ಕಷ್ಟ ಆಗಿದೆ. ನಮ್ಮ ಕುಲಕಸುಬುಗಳನ್ನು ಕೂಡ ಇವತ್ತಿನ ನಶಿಸಿ ಹೋಗತಕ್ಕಂಥ ಒಂದು ಪರಿಸ್ಥಿತಿ ನಮಗೆ ಬಂದಿದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಸಮಾಜವನ್ನ ಎಸ್ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತ ನಮ್ಮ ಹೋರಾಟ ಮಾಡ್ತೀವಿ. ಈಗ 5-6 ವರ್ಷಕ್ಕಂದರೂ ನಮ್ಮ ಹೋರಾಟ ಎಸ್ಟಿ ಮೀಸಲಾತಿಗಾಗಿ ಸೇರಿಸಬೇಕು ಅಂತ ಹೇಳಿ ಹೋರಾಟ ಈ ಸರ್ಕಾರವನ್ನು ಮಾಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಕುಲಶಾಸ್ತ್ರ ಅಧ್ಯಯನ ಮಾಡಬೇಕಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಂಜುಗೌಡರು ಕುಲಶಾಸ್ತ್ರವನ್ನು ಅಧ್ಯಯನ ಮಾಡಿ ಕುಲಶಾಸ್ತ್ರವನ್ನ ದೂರ ಇರಲಿ ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು. ನಮ್ಮ ಸಮಾಜದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ
ಗುರುತಿಸಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಪತ್ತಾರ ಮತ್ತು ಕಮ್ಮಾರ ಇವೆರಡು ಸಮುದಾಯ ಅಂತ ಬೇರೆ ಸಮುದಾಯ ಅಂತ ಹೇಳ್ತಾರೆ. ಯಾವ ಆಧಾರ ಮಾಡಿದ್ದಾರೆ, ಯಾಕೆ ಅವರು ಯಾವ ಆಧಾರ ಇಟ್ಕೊಂಡು ಬೇರೆ ಅಂತ ಹೇಳಿದಾರ, ಈ ವಿಶ್ವಕರ್ಮ ಸಮಾಜದ ಎರಡು ಸಮುದಾಯವನ್ನು ಕೈ ಬಿಡಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಪತ್ತಾರ ಅಂದ್ರೆ ವಿಶ್ವಕರ್ಮ ಒಂದು ಸಮಾಜ, ಆ ಸಮಾಜದಲ್ಲಿ ನಾವು 5 ಕೆಲಸಗಳನ್ನು ಮಾಡ್ತೇವೆ. ಪತ್ತಾರ ಅಂದ್ರೆ ಅಕ್ಕಸಾರಿ ಕೆಲಸ ಮಾಡೋದು, ಅಕ್ಕಸಾಲಿಗ ಕಂಸಾರ ಅಂತ ಬೇರೆ ಬೇರೆ ಹೆಸರುಗಳನ್ನು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಹೆಸರುಗಳನ್ನ ಈಗ ಹೇಳ್ತಾರೆ. ಈಗಾಗಲೇ ಅದ್ರ ಜೊತೆಗೆ ಪ್ರಸ್ತಾಪ ಮಾಡಬೇಕಾಗಿತ್ತು. ಇದರಲ್ಲಿ ಬರಲಿಲ್ಲ ಅನ್ನೋ ಒಂದು ಇದಕ್ಕೆ ಮತ್ತೆ ಸ್ವಲ್ಪ ಹೇಳ್ತಾ ಇದೆ. ಈಗ ಜನವರಿ 1ನೇ ತಾರೀಕಿನ ಅಮರ ಶಿಲ್ಪಿ ಜಗ್ನಾಚಾರ್ಯ ಸಂಸ್ಮರಣಾ ದಿನಾಚರಣೆ ಸರ್ಕಾರದ ವತಿಯಿಂದ ಆಚರಣೆ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ 1ನೇ ತಾರೀಕು ಮಾಡ್ತಕ್ಕಂಥ 1ನೇ ತಾರೀಕಿಗೆ ಯಾರು ಜಾಸ್ತಿ ಸೇರಲ್ಲ ಅಂತ ಹೇಳ್ಕೊಂಡು ನಾವು 3ನೇ ತಾರೀಕಿಗೆ ಈ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರಿನ ರಂಗಮಂದಿರದಲ್ಲಿ 3ನೇ ತಾರೀಕಿಗೆ ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈ ಮೂಲಕ ನಾನು ನಮ್ಮ ಸಮಾಜ ಬಾಂಧವರಿಗೆ ಎಲ್ಲರಿಗೂ ತಮಗೂ ಕೂಡ ಆಹ್ವಾನ ಮಾಡ್ತಾ ಈ 1ನೇ ತಾರೀಕು ಮಾತ್ರ 3ನೇ ತಾರೀಕು ಇಲ್ಲ, 1ನೇ ತಾರೀಕು ಮಾಡೋದು 3ನೇ ತಾರೀಕು ಚಾಲನೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಡಾಕ್ಟರ್ ವೆಂಕಟೇಶ್ ಅನ್ವರಿ, ನಾಗರಾಜ ಪತಾರ, ಮೋನರಿ ಬಡಿಗೇರ, ಕೆ ನರಸಪ್ಪ ಕಂಬಾರ, ಬ್ರಹ್ಮಯ್ಯ ಕಟ್ಲೆಕೂರು, ಮಲ್ಲಿಕಾರ್ಜುನ ಬಡಿಗೇರ ಇದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ 2025-22 ಸಾಲಿನ ರಾಯಚೂರು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಂಗಣದಲ್ಲಿ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಸಂಘಟನೆಯನ್ನು ಜನವರಿ 8ರಿಂದ ಹಾಗೂ 9ರ ದಿನದಂದು ನಡೆಯಲಾಗುತ್ತದೆ. ಬೆಳಗ್ಗೆ 10 ಗಂಟೆಗೆ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದು, ಸ್ಪರ್ಧೆಗಳು ಡಿಸೆಂಬರ್ 30ರ ಒಳಗಾಗಿ ನೋಂದಾಯಿಸಿಕೊಳ್ಳಬೇಕಾಗಬಹುದಾಗಿ ಜಿಲ್ಲೆಯ ಸರ್ಕಾರಿ ನೌಕರರ ಸ್ಪರ್ಧಾರ್ಥಿಗಳು ಆನ್ಲೈನ್ ಲಿಂಕ್ ಮೂಲಕ ನೋಂದಣಿ ಮಾಡಿಕೊಂಡು ಕ್ರೀಡಾಕೂಟದಲ್ಲಿ ಭಾಗವಹಿಸಬಹುದು. ಆಫ್ಲೈನ್ ನೋಂದಣಿಗೆ ಅವಕಾಶವಿರುವುದಿಲ್ಲ. ಕ್ರೀಡಾ ತರಬೇತುದಾರರು 6 ತಿಂಗಳಿಗಾಗಿ ನೇಮಕಗೊಂಡವರು, ತಾತ್ಕಾಲಿಕವಾಗಿ ನೇಮಕಗೊಂಡವರು, ಪ್ಯಾರಾಮಿಲಿಟರಿ, ಪೊಲೀಸ್, ಸಿಆರ್ಪಿಎಸ್, ಅಗ್ನಿಶಾಮಕ ದಳ ಮೊದಲಾದ ಸಮವಸ್ತ್ರಧಾರಿತ ಸಿಬ್ಬಂದಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಇರುವುದಿಲ್ಲ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಇಚ್ಛಿಸುತ್ತಿರುವ ಎಲ್ಲ ಕಾಯಂ ಸರ್ಕಾರಿ ನೌಕರ ತಾವು ಕೆಲಸ ಮಾಡುವ ಕಚೇರಿ ಮುಖ್ಯಸ್ಥರು ಸಹ ಇರುವ ಗುರುತು ಪಾತ್ರವನ್ನು ಭಾವಚಿತ್ರ ಸಹಿತ ಕಡ್ಡಾಯವಾಗಿ ಕ್ರೀಡಾಕೂಟದ ಸಮಯದಲ್ಲಿ ಹಾಜರುಪಡಿಸುವುದು. ಒಬ್ಬ ನೌಕರ ಕ್ರೀಡಾಕೂಟ 1 ಬಿಲ್ಡ್ ಮತ್ತು 2 ಟ್ರ್ಯಾಕ್ ಅಥವಾ 1 ಟ್ರ್ಯಾಕ್ ಮತ್ತು 2 ಫೀಲ್ಡ್ ಸೇರಿ. ಹೆಚ್ಚಿನ ಮಾಹಿತಿ ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ರಾಯಚೂರು ಜಿಲ್ಲೆ ಇಲ್ಲಿಗೆ ಸಂಪರ್ಕಿಸಬಹುದಾಗಿ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯತಿಯಲ್ಲಿ ಹೊರಗುತ್ತಿಗೆ ನೌಕರರ ಮೇಲೆ ಅಧಿಕಾರಿಗಳ ದೌರ್ಜನ್ಯ ಆರೋಪ. ನೌಕರರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಬೆದರಿಕೆ ದೂರು. ಮಾಚನೂರು ಗ್ರಾಮದಲ್ಲಿ ಹತ್ತಿಮರಿದ ಹಣ ಖಾತೆಗೆ ಜಮಾ. ಸೈಬರ್ ಕಳ್ಳರಿಂದ ಖಾತೆ ಕನ್ನ ಸರ್ಕಾರ ಮಧ್ಯಪ್ರವೇಶಿ ನೆರವು ನೀಡಲು ಚಾಮರಸ ಮಲ್ಲಿ ಪಾಟೀಲ್ ಒತ್ತಾಯ. ವಿಶ್ವಕರ್ಮ ಸಮಾಜದ ಕುಲಶಾಸ್ತ್ರೀಯ ಅಧ್ಯಯನ ವರದಿ ಅವೈಜ್ಞಾನಿಕ, ಮರು ಅಧ್ಯಯನಕ್ಕೆ ಬ್ರಹ್ಮ ಗಣೇಶ ಆಗ್ರಹ. ಸರ್ಕಾರಿ ನೌಕರರ ಕ್ರೀಡಾಕೂಟ ಸಂಸ್ಕೃತಿಗೆ ಸ್ಪರ್ಧೆಗೆ ನೋಂದಣಿ ಡಿಸೆಂಬರ್ 21ನೇ ಕೊನೆಯ ದಿನಾಂಕ. ಇದಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.